ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಗ್ನಮರಾಸುರಸಿದ್ಧವಂದ್ಯಂ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ ಸ್ವಸ್ತ್ಯಸ್ತು ಸತಾಂ ಹರಿ ಓಂ. ಹಿಂದೆ ಯದಕ್ಷರಂ ವೇದವಿದೋ ವದಂತಿ ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತೋ ಬ್ರಹ್ಮಚರ್ಯಂ ಚರಂತಿ ತತ್ತೇ ಪದಂ ಸಂಗ್ರಹೇಣ ಬ್ರವೀಮ್ಯೋಮಿತ್ಯೇತತ್. ಯಾವ ನಾಶ ಹೊಂದದ ತತ್ವಕ್ಕಾಗಿ ಬದುಕನ್ನು ಒಯ್ಯುವಂತಹ ಜ್ಞಾನಗಳನ್ನ ಪಡೆಯುವುದಕ್ಕೆ ನಿರಂತರ ಯತಿಗಳು ವೇದವಿದರು ಪ್ರಯತ್ನಿಸುತ್ತಿರುತ್ತಾರೋ, ವಿಶಂತಿ ಯದ್ಯತಯೋ ವೀತರಾಗ. ರಾಗ ಅಂದ್ರೆ ಆಸಕ್ತಿ, ವ್ಯಾಮೋಹ. ವೀತರಾಗ ಕಳೆದುಕೊಂಡ ಆಸಕ್ತಿಯ ಸಜ್ಜನರು, ಅವರು ಪ್ರಯತ್ನಶೀಲರಾಗಿ ಅವನ ಕಡೆಗೇನೇ ಮನಸ್ಸನ್ನು ಹಬ್ಬಿಸುತ್ತಾ ಪ್ರವೇಶಿಸುತ್ತಾರೆ. ವಿಶಂತಿ, ಅವನೊಳಗೆ ವಿಷ ಪ್ರವೇಶನೆ ಅಂತ. ಅವನ ಬಗ್ಗೆ ನಿರಂತರವಾಗಿ ಹುಡುಕಾಟ ನಡೆಸ್ತಾ ಇರ್ತಾರೆ. ವಿಶಂತಿ ಯದ್ಯತಯೋ ವೀತರಾಗಾಃ ಯದಿಚ್ಛಂತಹ, ಯಾವನನ್ನು ಇಷ್ಟಪಡುತ್ತಾ ಉತ್ತಮವಾದ ತತ್ವವನ್ನೇ ತಿಳಿಯುವುದಕ್ಕಾಗಿ ಹಾತೊರೆಯುತ್ತಾರೋ, ದೈಹಿಕವಾದ ಸಿದ್ಧಿಯನ್ನ ಪಡೆಯುವುದಕ್ಕೆ ಬೇಕಿರುವಂತಹ ಬ್ರಹ್ಮಚರ್ಯವನ್ನ ಸಂಪಾದಿಸುತ್ತಾರೋ, ಯಾವ ವಿಷಯಕ್ಕಾಗಿ ಜಗತ್ತು ಹಾತೊರೆಯುತ್ತಿದೆಯೋ ಅಂತಹ ಅಮಲವ ತತ್ವವನ್ನ ಸಂಗ್ರಹ ಮಾಡಿ ನಾನು ಹೇಳ್ತೇನೆ. ಸರಿ, ಪದಂ ಅಂತಂದ್ರೆ ಸ್ಥಾನ ಅಂತ ಒಂದರ್ಥ. ಯಾವುದು ಪಡೆಯುವುದಕ್ಕೆ ಯೋಗ್ಯವೋ ಅದು ಪದ. ಪದ್ಯತೆ ಇತಿ ಪದಂ, ಹೆಜ್ಜೆ ಇಡ್ಲಿಕ್ಕೆ ಯೋಗ್ಯವಾದದ್ದು, ಸಾಗಲಿಕ್ಕೆ ಅನುಕೂಲಕರವಾದದ್ದು. ಪ್ರತಿಪಾದ್ಯತೆ, ಪ್ರತಿಪಾದನೆಗೊಳ್ಳುವಂಥದ್ದು, ಎಲ್ಲದರ ಮೂಲ ಸ್ಥಾನ ಅಂತ ತಿಳಿಯಲ್ಪಡುವಂಥದ್ದು ಅಂತ. ಹೀಗೆಲ್ಲ ಪದ ಶಬ್ದವನ್ನ ವಿವರಣೆ ಕೊಟ್ಟು, ವೇದದ ಮಾತಂತೆ ತದ್ವಿಷ್ಣು ಪರಮಂ ಪದಂ, ಅದು ಭಗವಂತನ ವಿಶಿಷ್ಟವಾದ ಪ್ರತಿಷ್ಠೆಯ ಸ್ಥಾನ, ಭಕ್ತನಾದವನಿಗೆ ಸಿಗುವಂತಹ ಅಪರೂಪದ ನೆಲೆ ಅನ್ನುವುದನ್ನು ಹೇಳಿದ್ರು. ಸರ್ವದ್ವಾರಾಣಿ ಸಂಯಮ್ಯ, ಹೇಗೆ ಆ ಸ್ಥಾನವನ್ನ ಸಂಪಾದಿಸುವುದು, ಅದಕ್ಕಾಗಿ ಏನು ದಾರಿಯನ್ನ ಕಂಡುಕೊಳ್ಬೇಕು ಸಾಧಕನಾದವ ಅನ್ನೋದನ್ನ ಮುಂದಿನ ಪದ್ಯದಲ್ಲಿ ನಿರೂಪಣೆ ಮಾಡುತ್ತಾ, ಸರ್ವದ್ವಾರಾಣಿ ಸಂಯಮ್ಯ ಮನೋಹೃದಿ ನಿರುದ್ಧ್ಯ ಚ ಮೂರ್ಧ್ಯಾಧಾಯಾತ್ಮನಃ ಪ್ರಾಣಂ ಆಸ್ಥಿತೋ ಯೋಗಧಾರಣಾಂ. ಇನ್ನು ಎರಡು ಪದ್ಯಗಳನ್ನು ಒಟ್ಟಿಗೆ ವಿವರಣೆ ಕೊಟ್ಟಿದ್ದಾರೆ. ಬ್ರಹ್ಮಚರಣ ಅಂದ್ರೆ ಏನರ್ಥ? ಮನಸ್ಸು, ಮಾತು, ಕಣ್ಣು, ಮೂಗು, ಇಂದ್ರಿಯಗಳೆಲ್ಲವೂ ಕೂಡ ಮನ ಆದೀನಾಂ ಬ್ರಹ್ಮಣಿ ಚರಣಂ ಬ್ರಹ್ಮಚರಣಂ. ಕೇವಲ ನೈಷ್ಠಿಕ ಬ್ರಹ್ಮಚರ್ಯ ಅನ್ನುವುದು ಎಷ್ಟೋ ಜನ ಇವಾಗ್ಲೂ ಕೂಡ ಯೋಗದ ದಾರಿಯಲ್ಲಿರೋರೆಲ್ಲ ಸಾಧನೆ ಮಾಡಿರ್ತಾರೆ. ಅಂಥವರಲ್ಲಿ ಅನೇಕ ರೀತಿಯ ಸಿದ್ಧಿಯೂ ಕಾಣುತ್ತೆ. ಆದ್ರೆ ಯಾವುದೇ ರೀತಿಯ ಅಂತರಂಗದ ತಿಳುವಳಿಕೆ ವಿಷಯದಲ್ಲಿ ಸ್ಪಷ್ಟತೆ ಇಲ್ಲದೆ ಗೊಂದಲದಲ್ಲಿರ್ತಾರೆ. ಹೊರಗಿನಿಂದ ಶಾಂತವಾಗಿ ಕಾಣಿಸ್ಕೊಳ್ಬಹುದು, ಆದ್ರೆ ಆ ಶಾಂತತೆಯ ಕಾರಣ ಅವರಿಗಿದ್ದ ತಿಳುವಳಿಕೆ ಅಲ್ಲ,
ಆಗದ ಮನೋನಿಗ್ರಹದ ಕೆಲವು ಅಂಶಗಳಷ್ಟೇ ಅನ್ನುವುದು ನಮಗೆ ಸ್ವಲ್ಪ ಹೊತ್ತು ಅವರ ಹತ್ರ ಕಾಲ ಕಳೆದ ಮೇಲೆ ಗೊತ್ತಾಗುತ್ತೆ. ಇದು ತತ್ವದ ದಾರಿಯಲ್ಲಿ ಶಾಸ್ತ್ರ ಮೆಚ್ಚುವಂಥದ್ದಲ್ಲ. ಆದರೆ ಅವರಿಗೆ ಒಂದು ಯೋಚನೆ ಇರುತ್ತೆ, ನಾನು ಸಮಾಧಾನವಾಗಿದ್ದೇನೆ ಅಂತ ಒಂದು ಹೇಳಿಕೊಳ್ಳುವಂಥದ್ದಿರುತ್ತೆ. ಆದ್ರಿಂದ ಆ ಹಿನ್ನೆಲೆಯಲ್ಲಿ ಏನಿದು, ಅದಕ್ಕೆ ಸರ್ವದ್ವಾರಾಣಿ ಸಂಯಮ್ಯ, ಎಲ್ಲ ದ್ವಾರ ಅಂದ್ರೆ ಇಂದ್ರಿಯ ದ್ವಾರ. ನಾರಾಯಣ. ಸರ್ವದ್ವಾರಾಣಿ, ಎಲ್ಲ ಇಂದ್ರಿಯಗಳ ದ್ವಾರವು ಸಂಯಮ್ಯ. ಸಂಯಮ್ಯ ಅಂದ್ರೆ ಆ, ನಿಗ್ರಹಿಸಿ ಅಂತ ಅರ್ಥ. ಸಂಯಮ ಅನ್ನುವ ಶಬ್ದವನ್ನ ಅಸಂಯತಾತ್ಮನ ಯೋಗೋ ದುಷ್ಪ್ರಾಪ ಇತಿ ಮೇ ಮತಿ, ಅಥವಾ ಆತ್ಮ ಸಂಯಮ ಯೋಗಾಗ್ನೋ ಜುಹ್ವತಿ ಜ್ಞಾನ ದೀಪಿತೆ ಅನ್ನುವ ಕಡೆಗಳಲ್ಲೆಲ್ಲ ಅತ್ಯಂತ ವಿಸ್ತಾರವಾಗಿ ಆ ಶಬ್ದವನ್ನ, ಸಂಯಮ ಅನ್ನುವ ಶಬ್ದದ ಬಗ್ಗೆ ನಿರೂಪಣೆ ಮಾಡಿದರೆ ಅದು ಒಂದು ದೊಡ್ಡ ತಪಸ್ಸು ಅನ್ನುವುದನ್ನು ಕೂಡ ಹೇಳಿದ್ದಾರೆ. ಇಂದ್ರಿಯಗಳ ಆಸೆಗಳಿಗೆ ಪಂಚ ಜ್ಞಾನೇಂದ್ರಿಯಗಳು, ಪಂಚಕರ್ಮೇಂದ್ರಿಯಗಳು, ಮನಸ್ಸು, ಇಷ್ಟೂ ಕೂಡ ಅನಗತ್ಯವಾದ ತಾಣಗಳಿಗೆ ಜಾರದೆ, ಅಥವಾ ಅದೇ ನನಗೆ ಸುಖಕ್ಕೆ ಕಾರಣವಾದ ಅಂಶಗಳು ಅಂತ ಅದರ ಬೆನ್ನ ಹಿಂದೆ ಬೀಳದೆ ಸಂಯಮನ ಅಂತ ಅದೊಂದು ಅಗ್ನಿ. ಆತ್ಮ ಸಂಯಮ ಯೋಗ ಅಗ್ನೌ ಜುಹ್ವತಿ ಜ್ಞಾನ ದೀಪಿತೆ. ಆತ್ಮ ಸಂಯಮ ಅನ್ನುವ ಯೋಗಾಗ್ನಿಯಲ್ಲಿ ಯಾರು ತನಗೆ ವಸ್ತುಗಳ ಮೇಲೆ ಇರುವ ವ್ಯಾಮೋಹವನ್ನ ಕಳಚಿ ಅದರಿಂದ ಹೊರಗೆ ಬರ್ತಾನೋ ಅವನು ಅಗ್ನಿಕುಂಡವೇ ಇಲ್ಲದೆ ಒಂದು ಮಹಾಯಜ್ಞವನ್ನು ಮಾಡಿದಂತಹ ಯೋಗ್ಯ ಭಾಗಿದಾರನಾಗ್ತಾನೆ, ಶಾಸ್ತ್ರದ ದಾರಿಯಲ್ಲಿ ಬೆಳೆದು ನಿಲ್ತಾನೆ ಅನ್ನುವುದನ್ನ ಹಿಂದೆ ಹೇಳಿದ್ದಾರೆ. ದ್ರವ್ಯ ಯಜ್ಞ, ತಪೋ ಯಜ್ಞ, ಯೋಗ ಯಜ್ಞ, ತಥಾ ಪರೇ ಸ್ವಾಧ್ಯಾಯ ಜ್ಞಾನ ಯಜ್ಞಾಶ್ಚ ಯತಯ ಸಂಶಿತ ವ್ರತಾ ಅಂತ. ನೀವು ಎಷ್ಟು ಎಷ್ಟು ಅದರ ಹಿನ್ನೆಲೆಯಲ್ಲಿ ಬಿಚ್ಚಿಕೊಳ್ತೀರೋ ಅಷ್ಟು ಅದು ತೆರೆದುಕೊಳ್ಳುವಂತಹ ಸಾಲುಗಳೆಲ್ಲ. ಅದಕ್ಕೆ ಇಲ್ಲಿ ಅದು ಯಜ್ಞ ಅಂತ ಹಿಂದೆ ಹೇಳಿದ್ರು, ಸರ್ವದ್ವಾರಾಣಿ. ಈಗ ಅದನ್ನ ಇನ್ನೂ ಸ್ವಲ್ಪ ಬಿಗಿಯಾಗಿ ಬಿಡಿಸಿ ಹೇಳ್ತಾ ಇದ್ದಾನೆ. ಮನೋಹೃದಿ ನಿರುದ್ಧ ಚ. ಹೃತ್ ಅನ್ನೋದು ಭಗವಂತನ ಒಂದು ರೂಪ. ಮನೋಹೃದಿ ನಿರುದ್ಧ ಚ ಅಂತಂದ್ರೆ ಹೃದಯ ಕಮಲದಲ್ಲಿ ಭಗವಂತನ ರೂಪವೇ ಒಂದು ಹೃತ್ ಅಂತ ರೂಪ. ಹೃತ್ ಅನ್ನೋದು ಭಗವಂತನ ಅತ್ಯಂತ ಸುಂದರವಾದ ರೂಪಗಳಲ್ಲಿ ಒಂದು. ಮನೋಹೃದಿ ನಿರುದ್ಧ ಚ. ನಮ್ಗೆ ಹೃತ್ ಅಂದಾಗ ಸಾಮಾನ್ಯ ಹೃದಯದಲ್ಲಿರಿಸಿ, ಹೌದು, ಅದು ತಪ್ಪಲ್ಲ. ಆದ್ರೆ ಬರೀ ಹೃದಯದಲ್ಲಿಟ್ಟೇನು ಉಪಯೋಗ? ಹೃದಯದಲ್ಲಿರುವ ಭಗವಂತನನ್ನೇ, ಹೃದಯಕ್ಕೆ ಹೃದಯ ಅಂತ ಯಾಕೆ ಹೆಸರು ಅಂದ್ರೆ ಹೃದ್ ಅಯತೆ, ಹೃದಿ ಅಯತೆ, ಹೃದಯದಲ್ಲಿ ಹುಡುಕಾಡುವುದಕ್ಕೆ ಯೋಗ್ಯವಾದ ವಸ್ತು ಇದೆ. ಆದ್ರಿಂದ ಅದನ್ನು ಹೃದಯ ಅಂತ ಕರೆಯುವುದು. ಯಾವುದದು ಯೋಗ್ಯ ವಸ್ತು ಅಂದ್ರೆ ಹೃತ್. ಹರಿ ಅನ್ನುವ ಶಬ್ದದ ಅರ್ಥ ಏನು? ಅದೇ ಅರ್ಥ ಹೃತ್ ಶಬ್ದದ ಅರ್ಥ. ಅದಕ್ಕೆ ಹೃದಿ, ಭಗವಂತನಲ್ಲಿ ನಿಧಾಯ, ಇರಿಸಿ, ಮನಸ್ಸನ್ನು ಭಗವಂತನಲ್ಲಿ ನೆಲೆಗೊಳಿಸಿ. ಮನೋಹೃದಿ ನಿರುದ್ಧ ಚ ಮೂರ್ಧ್ನಿ ಆದಾಯ. ಮೂರ್ಧ್ನಿ ಆತ್ಮನಃ ಮೂರ್ಧ್ನಿ ಆದಾಯ ಪ್ರಾಣಂ. ಎಷ್ಟು ಸಹಜವಾಗಿ ಸರಳವಾಗಿ ಆ ಶಬ್ದಗಳನ್ನು ಹೇಳಿದ್ದಾರೆ. ಆದ್ರೆ ಇದನ್ನ ಅನುಷ್ಠಾನಕ್ಕೆ ತರುವುದು ಬಹಳ ಬಹಳ ಆ, ಪ್ರಯತ್ನ, ಶ್ರಮ ಸಾಧ್ಯವಾದದ್ದು ಹೊರತು ಸುಲಭದಲ್ಲಿ ಇಷ್ಟೇನಾ ಹಾಗಾದ್ರೆ ನಾಳೆಯಿಂದ
ಶುರು ಮಾಡೋಣ. ಆದ್ರೆ ಗೊತ್ತಿರುವುದಕ್ಕೆ ಬೇಕು ಅನ್ನೋದಕ್ಕೋಸ್ಕರ ಇಷ್ಟು ವಿವರಣೆಯನ್ನ ಕೃಷ್ಣ ಮುಂದೆ ಹೇಳಿದ್ದು. ಪ್ರಾಣಗಳನ್ನು ಪ್ರಾಣ ಅಪಾನ ವ್ಯಾನೋದಾನ ಸಮಾನ ಅಥವಾ ಜೀವ, ಪ್ರಾಣ ಅಂದ್ರೆ ಜೀವ, ಜೀವನನ್ನು ನೆತ್ತಿಯಲ್ಲಿ ಇರಿಸಿ ಹಾಗೆ ಬಹಳ ಹೊತ್ತು ಸಮಾಧಿ ಸ್ಥಿತಿಯಲ್ಲಿ ನೆಲೆಸುವುದೇನಿದೆ, ಇದು ಅವನಿಗೆ ಹಿಂದೆ ಹೇಳಿದ್ರಲ್ವಾ, ಅವನಿಗೋಸ್ಕರ ಜಗತ್ತು ಆ ಹೆಣಗಾಡ್ತಾ ಇದೆ, ಅವನಿಗೋಸ್ಕರ ಹುಡುಕ್ತಾ ಇದೆ ಅಂತ. ಆ ಹುಡುಕಾಟಕ್ಕೆ ದಾರಿ ಯಾವುದು ಅನ್ನೋದಕ್ಕೆ ಬಿಡಿಸಿ ಇಷ್ಟು ಹೊತ್ತು ಹೇಳಿದ್ದು. ಅದನ್ನ ಇನ್ನೂ ಮುಂದುವರೆಸಿ ಮುಂದಿನ ಪದ್ಯದಲ್ಲಿ ಹೇಳಿದ್ದಾರೆ. ಈ ಶ್ವಾಸೋಚ್ಛ್ವಾಸದ ಬಗ್ಗೆ ಹಿಂದೆ ನಿರೂಪಣೆ ಮಾಡಿದ್ರು, ಆದ್ರಿಂದ ಇಲ್ಲಿ ಪ್ರತ್ಯೇಕ ಅದನ್ನು 6ನೇ ಅಧ್ಯಾಯದಲ್ಲಿ ಶ್ವಾಸೋಚ್ಛ್ವಾಸದಿಂದಲೇನೆ ಮನಸ್ಸು ಸ್ಥಿರವಾಗಿ ನಿಲ್ಲುವುದು ಸಾಧ್ಯ. ಆದ್ರಿಂದ ಎಷ್ಟು ಸಾಧ್ಯವೋ ಅಷ್ಟು ನಿಧಾನವಾಗಿ ಉಸಿರನ್ನ ಒಳಕ್ಕೆ ಎಳೆದುಕೊಂಡು ಉಸಿರು ಹೋಗುವ ಪ್ರತಿ ಕ್ಷಣಗಳನ್ನು ದೇಹದ ಸಂಪರ್ಕದ ಜೊತೆಗೆ ಅದನ್ನ ಅನುಸಂಧಾನ ಮಾಡಿ ಶುದ್ಧವಾದ ಸಾತ್ವಿಕವಾದ ಧನಾತ್ಮಕವಾದ ಶಕ್ತಿ, ಪ್ರಾಣಶಕ್ತಿ ಒಳಕ್ಕೆ ಪ್ರವೇಶ ಮಾಡ್ತಾ ಇದೆ ಅಂತ ಚಿಂತಿಸಿ ಭ್ರುವೋರ್ ಮಧ್ಯೆ ಪ್ರಾಣಮಾವೇಶ್ಯ ಸಮ್ಯಕ್ ಅಂತ ಅಂತಹ ಶಕ್ತಿಯನ್ನು ಮತ್ತೆ ಹೊರಕ್ಕೆ ಬಿಡುವಾಗ ಅಪಾನವಾಗಿ ಅದು ದೇಹದ ಒಳಗಿನ ಕೊಳೆಯನ್ನು, ಕೆಟ್ಟ ಋಣಾತ್ಮಕವಾದ ಶಕ್ತಿಯನ್ನು, ತಾಮಸ ಭಾವವನ್ನು ಹೊರಕ್ಕೆ ಎಸೀತಾ ಇದೆ ಅಂತ ಭಾವಿಸಿ ಪ್ರತಿ ಬಾರಿಯೂ ನಾವು ಕೂಡುವಾಗ ನಿಲ್ಲುವಾಗ ಎಲ್ಲದಕ್ಕೂ ಸಂಬಂಧಪಟ್ಟಂತೆ ಉಸಿರನ್ನು ತೆಗೆದುಕೊಳ್ಳುವಾಗ ಈ ಭಾವನೆ ಬಂತು ಅಂದ್ರೆ ಅದು ಹಂಗಂತ. ಹಂಗಂದ್ರೆ ಬಿಡುದು, ಸಹ ಸ್ವೀಕರಿಸುವುದು. ಹಂಸಃ ಅದೇ ಹಂಸ. ಹಂಸ ಮಂತ್ರದ ಪ್ರಾತಃ ಯೋಗದ ಜಪದ ಬಗ್ಗೆ ತಂತ್ರ ಗ್ರಂಥಗಳು ಕೂಡ ನಿರೂಪಣೆ ಮಾಡಿದೆ. ಅದು ಅದರ ಒಂದು ದಿವಸದಲ್ಲಿ ಅದನ್ನು ಗಳಿಸ್ಲಿಕ್ಕಾಗುವಂಥದ್ದಲ್ಲ. ಆದರೆ ನಿರಂತರ ಆ ವಿಷಯದಲ್ಲಿರುವ ಎಚ್ಚರಿಕೆ ಅವನಿಗೆ ಹೃದಯದಲ್ಲಿ ಪ್ರಾಣವನ್ನು ನಿಲ್ಲಿಸಲಿಕ್ಕೆ ಮನೋಹೃದಿ ವಿಧಾಯ ನಿರುದ್ಯ, ಹೃದಯದಲ್ಲಿ ಅದನ್ನು ಬಂಧಿಸಬೇಕು. ಪ್ರಾಣವನ್ನು ಆದಾಯ, ಹೃದಯದಲ್ಲಿ ಮನಸ್ಸನ್ನು ನಿರುದ್ಯ, ಸರ್ವದ್ವಾರಾಣಿ ಸಂಯಮ್ಯ ಅಂದ್ರೆ ಹಿಡಿತದಲ್ಲಿಡುವುದು, ತಡೆಯೊಡ್ಡುವುದು, ಇರಿಸುವುದು. ಈಗ 3 ಕೆಲಸಗಳನ್ನ ಪ್ರಾಣಧಾರಣೆಗೋಸ್ಕರ ಹೇಳಿದ್ರು, ಯೋಗದ ಧಾರಣೆಗೋಸ್ಕರ ಹೇಳಿದ್ರು. ಎಲ್ಲ ದ್ವಾರಗಳು ಕೂಡ 10, 11 ದ್ವಾರಗಳು ಪ್ರಧಾನವಾಗಿ. ಅದರಲ್ಲಿ ಪ್ರಧಾನವಾಗಿ ಇಲ್ಲಿ ನಮಗೆ ಬೇಕಿರೋದು 10 ದ್ವಾರ. ಯಾಕೆಂದ್ರೆ ನಾವು ಮುಂದೆ ಮನಸ್ಸನ್ನ ಪ್ರತ್ಯೇಕವಾಗಿ ಹೇಳಿದ್ದೇವೆ. ಆದ್ರಿಂದ ಇಂದ್ರಿಯಗಳು 10 ಅನ್ನೋದನ್ನಿಟ್ಟುಕೊಂಡ್ರೆ ಎಲ್ಲಾ ದ್ವಾರಗಳನ್ನು ಬಿಗಿ ಹಿಡಿದು 11ನೆಯ ಇಂದ್ರಿಯವಾದ ಮನಸ್ಸನ್ನು ಹೃದಯದಲ್ಲಿ ನೆಲೆಗೊಳಿಸಿ ಜೀವನನ್ನು ನೆತ್ತಿಯ ತನಕ ಕರೆದೊಯ್ದು, ಅಂದ್ರೆ ಅವನು ಆಸನದಿಂದ ಹಿಡಿದು, ಅಂದ್ರೆ ಮೂಲಾಧಾರದಿಂದ ಹಿಡಿದು ಅನಾಹತವನ್ನ ದಾಟುವ ತನಕದ ಪ್ರಕ್ರಿಯೆಯನ್ನು ಅವರು ಅತ್ಯಂತ ಗುಟ್ಟು ಅನ್ನೋ ದೃಷ್ಟಿಯಿಂದ ಪೂರ್ತಿ ಬಿಡಿಸಿ ಹೇಳಲಿಲ್ಲ. ಅಂದ್ರೆ ಅದನ್ನು ನೀವು ಯೋಗಶಾಸ್ತ್ರ ಪ್ರತ್ಯೇಕ ನೋಡಿ ತಿಳ್ಕೊಳ್ಬೇಕು ಅಂತ. ಆದರೆ ಆ ತನಕ ಹೋಗುವುದಕ್ಕೆ ಬೇಕಿರುವಂತಹ ಸಿದ್ಧತೆಯನ್ನ ಇಷ್ಟು ಮಾಡಿದಾಗ ಅದು ಉಳಿದಿದ್ದೆಲ್ಲ ತನ್ನಿಂದ ತಾನೇ ಸಾಕಾರಗೊಳ್ತಾ ಹೋಗುತ್ತೆ. ಹೃದಯದ ನಡುವಿನಲ್ಲಿ ಇರುವ ಭಗವಂತನನ್ನ ನೆನೆದು ಪ್ರಾಣನನ್ನ ಪರಮಾತ್ಮನ ಸಾನ್ನಿಧ್ಯಕ್ಕೆ ಮುಟ್ಟಿಸಿ ಅದರಲ್ಲಿ ತಾನೂ ಕೂಡ ಸೇರಿ ತನ್ನ ಪ್ರಾಣ, ಮುಖ್ಯ ಪ್ರಾಣ, ಮಹಾಪ್ರಾಣ ಹೀಗೆ ಎಲ್ಲರನ್ನೂ ಜೊತೆಗೂಡಿಸಿ ಯೋಗದ ಸ್ಥಿತಿಯಲ್ಲಿ ಕೂತಿದ್ದಾಗ ಆ
ಅಪರೂಪದ ಭಗವದ್ ರೂಪವನ್ನು ಧಾರಣೆ ಮಾಡಿದ ಹೊತ್ತಿನಲ್ಲೇ ಓಮಿತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಮನುಸ್ಮರನ್ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ತಾತ್ಪರ್ಯದಲ್ಲಿ ಆಚಾರ್ಯದು ಒಂದೇ ಸಾಲು ಬ್ರಹ್ಮಚರ್ಯದ ವಿಷಯದಲ್ಲಿ ಮನಾದೀನಾಂ ಅನ್ನೋ ವಿವರಣೆಯನ್ನು ಕೊಟ್ಟರು. ಈಗ ಭಾಷ್ಯದಲ್ಲಿ ಅದರ ವಿವರವನ್ನು ಕೊಡ್ತಾ ಇದ್ದಾರೆ. ಬ್ರಹ್ಮನಾಡೀಂ ವಿನಾ ಯದ್ಯತ್ ಬ್ರಹ್ಮನಾಡಿ ಯದಿ ಅನ್ಯತ್ರ ಗಚ್ಚತಿ ತರ್ಹಿ ವಿನಾ ಮೋಕ್ಷಂ ಸ್ಥಾನಾಂತರಂ ಪ್ರಾಪ್ನೋತಿ. ಸರಿ, ಈಗ ಏನಾಯ್ತು, ಪ್ರಾಣವನ್ನ ಅವನು ಹಿಡಿತದಲ್ಲಿರಿಸಿಕೊಂಡು ಮೇಲಕ್ಕೆ ಸಾಗುವ ಹೊತ್ತಿಗೆ ಯಾವುದೋ ಒಂದು ಇಂದ್ರಿಯದ ದೌರ್ಬಲ್ಯ ಅನ್ನುವುದು ಚೂರು ಬಾಗಿಲು ತೆರೆದು ಬಿಟ್ರೆ ಅಲ್ಲಿ ತನಕ ಮಾಡಿದ ಪ್ರಯತ್ನ, ಇದು ನಿಮಗೆ ಸಿಂಪಲ್ ಲೋಕದ ಒಂದು ನಳ ಇದೆ ಅಂತ ಇಟ್ಕೊಳ್ಳಿ. ಆ ನಳದಲ್ಲಿ ನಿಮಗೆ ನೀರು ಬರಬೇಕು. ಬರುವಾಗ ಆ ನಳದ ಇನ್ನೊಂದು ಭಾಗ ಅದು ಫಿಕ್ಸ್ ಆದ ಜಾಗದಲ್ಲಿ ಸೋರ್ತಾ ಇದ್ರೆ ನಿಮಗೆ ಇಲ್ಲಿ ನೀರು ಬರಲ್ಲ. ಅದೇ ತರ ಎಷ್ಟು ಎಷ್ಟು ಸಂಧಿಗಳಿವೆಯೋ ನಳ ನೀವು ತಿರುಗಿಸುವ ಜಾಗದ ಪೂರ್ವದಲ್ಲಿ ಎಲ್ಲಿ ಎಲ್ಲಿ ಅದಕ್ಕೆ ಸಂಧಿಗಳಿವೆಯೋ ಅವಕಾಶ ಇದೆಯೋ ಅಲ್ಲಿ ಎಲ್ಲಾ ಕಡೆಯಲ್ಲಿ ಅದು ಸರಿಯಾಗಿ ಮುಚ್ಚಿದ್ರೆ ಮಾತ್ರ ನಿಮಗೆ ಇಲ್ಲಿ ನೀರು ಚೆನ್ನಾಗಿ ಮೂಡುತ್ತೆ. ಇಲ್ಲ ಅಂದ್ರೆ ಇಲ್ಲಿ ನೀರು ಬರುವ ಮುನ್ನವೇ ಮಧ್ಯದಲ್ಲಿ ಇದೊಂಥರ ಮೀಸಲಾತಿ ತರ ಎಲ್ಲ ಆಚೀಚೆ ಆಚೀಚೆ ಆಚೆ ಕೊಡ್ಬೇಕಾದ್ ಕೊಟ್ಟು ಸಾಮಾನ್ಯರಿಗೆ ಕೊನೆಗೆ ಸಿಗುವುದು ಖಾಲಿ ಒಂದು ಹನಿ ನೀರು, ಅದು ಕೂಡ ಕೊಟ್ಟು ಪೆಟ್ಟು ಇಟ್ಟು ಕೊಟ್ಟಿದೆ ಅಂತ. ಇದು ನಮ್ಮ ಸಾಧನೆಯದ್ದೇ ಮತ್ತೊಂದು ಮುಖ. ಪ್ರಾಮಾಣಿಕವಾಗಿ ಮೇಲಕ್ಕೆ ಸಾಗುವ ಮಧ್ಯದಲ್ಲಿ ಅನೇಕ ಅಡೆತಡೆಗಳು ನಮ್ಮನ್ನ ಸೆಳೀತಾನೆ. ಅದನ್ನ ಬ್ರಹ್ಮನಾಡೀಂ ವಿನಾ ಯದಿ ಅನ್ಯತ್ರ ಗಚ್ಚತಿ, ಪ್ರಾಣ ಅನ್ನೋದು ಮೇಲಕ್ಕೆ ಚಲಿಸುವಾಗ ಕಣ್ಣು ತೆರೆದು ಬಿಟ್ರೆ ಅದರ ವೇಗ ಕಣ್ಣಿಗೆ ಬಹಳ ಶಕ್ತಿಯು ಸೇರಿ ಎಲ್ಲಾ ತರದ ವೈಭವವನ್ನು ಕಣ್ಣಿನಿಂದಲೇ ಪಡೆಯುವುದು ಸಾಧ್ಯ ಅಂತ ಭಾವಿಸಿ ಅದರ ಬೆನ್ನ ಹಿಂದೆ ಬೀಳುತ್ತೆ. ಅದು ಕಿವಿಯಾದ್ರೂ ಸರಿ, ನಾಲಿಗೆ ಆದ್ರೂ ಸರಿ, ಮೂಗಾದ್ರೂ ಸರಿ, ಚರ್ಮವಾದ್ರೂ ಸರಿ, ಎಲ್ಲಾ ಇಂದ್ರಿಯಗಳಲ್ಲೂ ಕೂಡ ಎಲ್ಲೋ ಒಂದು ಕಡೆ
ಹೀಗೆ ಎಷ್ಟೋ ಸಂದರ್ಭದಲ್ಲಿ ಬದುಕಿನುದ್ದಕ್ಕೂ ಕೂಡ ನಾವು ಮಾಡುವಂತಹ ಕಾರ್ಯಭಾರಗಳು ನಮ್ಮ ಮಧ್ಯದ ಶಕ್ತಿಯ ಹ್ರಾಸವಾದಾಗ ಕೆಲಸದ ಕೊನೆಯನ್ನು ಮುಟ್ಟಿಸ್ಲಿಕ್ಕೆ ಅದು ಕಷ್ಟ ಆಗುತ್ತೆ. ಕೆಲಸದ ಕೊನೆ ಮುಟ್ಟದೇ ಹೋದ್ರೆ ಆವಾಗ ನಾವು ಅಷ್ಟು ಶಕ್ತಿ ಹಾಕಿ ಅಷ್ಟು ದಾರಿ ಬಿಗಿಗೊಳಿಸಿ ಮೇಲೆ ತನಕ ಬರದೆ ಮಧ್ಯದಲ್ಲಿ ನಿಂತು ಹೋಯಿತು ಅಂದ್ರೆ ತುಂಬಾ ಒಂಥರ ಆ, ಶ್ರಮದ ಬಗ್ಗೆ ವ್ಯಥೆ ಆಗುತ್ತೆ. ಅದಕ್ಕೆ ನಾರಾಯಣ್ ಆ, ಮೋಕ್ಷ ಧರ್ಮದಲ್ಲಿ ಬಂದ ವ್ಯಾಸಯೋಗೇ ಮೋಕ್ಷ ಧರ್ಮೇಚ ಅಂತ ಎರಡು ಸಾಲುಗಳನ್ನು ಕೊಟ್ಟು ನಿರ್ಗಚ್ಚನ್ ಚಕ್ಷುಷಾ ಸೂರ್ಯ ದಿಶ ಶ್ರೋತ್ರೇಣ ಚೈವ ಹಿ ಇತಿ ವಚನಾತ್ ಸೂರ್ಯಂ ಚಕ್ಷುಷಾ ನಿರ್ಗಚ್ಚನ್ ದಿಶಃ ಶ್ರೋತ್ರೇಣ ನಿರ್ಗಚ್ಚನ್ ಅನ್ನೋದು ಮೋಕ್ಷದಲ್ಲಿ ಬಂದ ಮೋಕ್ಷ ಧರ್ಮದಲ್ಲಿ ಬಂದ ಮಾತು. ಚಕ್ಷುಸ್ಸಿನ ಮೂಲಕ ಸೂರ್ಯನನ್ನ ಕ್ರೋಢೀಕರಿಸಿ ಪರಮಾತ್ಮನಲ್ಲಿ ಆ ಮನಸ್ಸಿಟ್ಟು ಅಂದ್ರೆ ಶ್ರೋತ್ರದ ಮೂಲಕ ಆ ದೇವತೆಯನ್ನ ಪ್ರಾರ್ಥಿಸಿ, ಅಂದ್ರೆ ಅದು ಆ ದೇವತೆಗೆ ಒಪ್ಪಿಸಿದ್ರೆ ಮಾತ್ರ ಆ ಇಂದ್ರಿಯಗಳು ಮುಚ್ಚಿಕೊಳ್ತವೆ. ನಾವೇ ಕಣ್ಣು ಮುಚ್ಚುತ್ತೇವೆ, ಕಿವಿ ಮುಚ್ಚುತ್ತೇವೆ, ನಾಲಿಗೆ ಬಿಗಿ ಹಿಡಿತೇವೆ, ಜಿಹ್ವೋಪಸ್ಥಗಳನ್ನ ತಡೆ ಹಿಡಿತೇವೆ ಅಂದ್ರೆ ಯಾವುದೂ ಸಾಧ್ಯ ಆಗುವುದಿಲ್ಲ. ಅದಕ್ಕೆ ಆಯಾ ಇಂದ್ರಿಯ ದೇವತೆಗಳಲ್ಲಿ ನಮ್ಮ ಇಂದ್ರಿಯಗಳನ್ನ ಒಪ್ಪಿಸಿ ಮುಂದೆ ಹೋದ್ರೆ ಮಾತ್ರ ಅದು ಅಲ್ಲಿಯ ಆ ಲೀಕೇಜ್ ಅನ್ನ ತಪ್ಪಿಸಿ, ಪ್ರಾಣ ಸೋರುವುದನ್ನ ತಪ್ಪಿಸಿ ಉತ್ತಮವಾದ ಎತ್ತರದ ಜಾಗದ ಕಡೆಗೆ ನಮ್ಮನ್ನದು ಕರ್ಕೊಂಡು ಹೋಗ್ಲಿಕ್ಕೆ ಸಮರ್ಥವಾಗುತ್ತೆ. ಆದ್ರಿಂದ ಆ ದೇವತೆಗಳಲ್ಲಿ ಒಪ್ಪಿಸುವುದು ಅನ್ನೋದು ಮುಖ್ಯ ಅನ್ನೋದಕ್ಕೋಸ್ಕರ ಚಕ್ಷುಸ್ಸಿಗೆ ಸಂಬಂಧಪಟ್ಟ ಸೂರ್ಯನನ್ನು, ಶ್ರೋತ್ರಕ್ಕೆ ಸಂಬಂಧಪಟ್ಟಂತೆ ಚಂದ್ರ ದಿಕ್ದೇವತೆಗಳನ್ನು ನಾವು ಉಪಾಸನೆ ಮಾಡಬೇಕು ಅನ್ನೋದನ್ನ ವ್ಯಾಸಯೋಗದಲ್ಲೂ ಮೋಕ್ಷ ಧರ್ಮದಲ್ಲಿಯೂ ಹೇಳಿದ್ದನ್ನ ನೆನಪಿಸಿಕೊಂಡ್ವಿ. ಹೃದಿ ನಾರಾಯಣೆ, ನಾನಾಗ ಹೃದಿ ಮನಃ ನಿರುದ್ಧ, ಹೃದಯದಲ್ಲಿಟ್ಟು ಅಂದ್ರೆ ನಾರಾಯಣನಲ್ಲಿ ಇರಿಸಿ ಅಂತ ಹೇಳಿದೆ. ಆಚಾರ್ಯರು ಅದಕ್ಕೆ ಕಾರಣವನ್ನು ಕೊಟ್ಟಿರ್ತಾರೆ. ಆಚಾರ್ಯದೇ ಇದು ಸರಿಯಾದ ಮಾರ್ಗದರ್ಶನ. ಬೇರೆ ಯಾರು ಕೂಡ ಈಗ ಈ ವಿಷಯದಲ್ಲಿ ಗಂಭೀರವಾಗಿ ಯೋಚಿಸ್ಲೇ ಇಲ್ಲ. ಸುಮ್ಮನೆ ಎಲ್ಲರೂ ಮೂಗಿಡಿರಿ ಅಂದ್ರೆ ಮೂಗಿಡಿಯುವುದು, ತಲೆ ಹಿಡೀರಿ ಅಂದ್ರೆ ತಲೆ ಹಿಡಿಯುವುದು ಅಷ್ಟೇ. ಆಚಾರ್ಯರು ಹೇಳಿದು ಕ್ರಿಯತೆ ತ್ವಯಾ ಜಗದ್ಯಸ್ಮಾತ್ ಹೃದಿತ್ಯೇವ ಪ್ರಭಾಷ್ಯಸೆ ಇತಿ ಪಾದ್ಮೆ. ಪದ್ಮಪುರಾಣದಲ್ಲಿ ಭಗವಂತನ ಹೃತ್ ಅನ್ನುವ ಶಬ್ದದಿಂದ ಕರೆದಿದ್ದಾರೆ. ಯಾಕೆ? ಕ್ರಿಯತೆ ಹಿ ತ್ವಯಾ ಜಗತ್, ಜಗತ್ ಯಸ್ಮಾತ್ ಕ್ರಿಯತೆ ತ್ವಯಾ ಜಗದ್ಯಸ್ಮಾತ್ ಹೃದಿತ್ ಹೃತ್ ಇತ್ಯೇವ ಪ್ರಭಾಷ್ಯಸೆ. ಇಡೀ ಜಗತ್ತು ಯಾರಿಂದ ತನ್ನೆಡೆಗೆ ಸೆಳೆಯಲ್ಪಡುತ್ತೋ ಅಂತಹ ಭಗವಂತನನ್ನು ಹೃತ್ ಅನ್ನುವ ಶಬ್ದದಿಂದ ಕರೆಯುವುದಾಗುತ್ತೆ. ಹೀಗೆ ಅಂತ ಜ್ಞಾನಿಗಳು ಹೃತ್ ಅನ್ನುವ ಶಬ್ದದಿಂದ ನಿನ್ನನ್ನು ಗುರುತಿಸಿದ್ದಾರೆ ಅನ್ನುವುದನ್ನ ಪದ್ಮಪುರಾಣದ ಮಾತಿನ ಮೂಲಕ ಹೃದಿ ನಾರಾಯಣೇ ಅನ್ನುವುದನ್ನು ತಿಳಿಸಿದರು. ನಹಿ ಮೂರ್ತಿ ಸ್ಥಿತೇ ಹೃದಿ ಮನಸಃ ಸ್ಥಿತಿ ಸಂಭವತಿ. ಯಾಕೆ ಹಾಗೆ ಅಂದ್ರೆ ಇವು ಪ್ರಾಣವನ್ನ ಮೂರ್ಧ್ನ ನೆತ್ತಿಯ ತುದಿಯಲ್ಲಿ ಇರಿಸುವಾಗ ಮನಸ್ಸು ಮಾತ್ರ ಹೃದಯದಲ್ಲಿರುತ್ತೆ ಅನ್ನೋದಕ್ಕೂ ಸೇರುತ್ತಾ ಅಂದ್ರೆ ಸಾಧನೆಯ ಮಾರ್ಗದ ಸರಿಯಾದ ಪರಿಚಯ ಇದ್ದವನಿಗೆ ಮನಸ್ಸು ಹೃದಯದಲ್ಲಿದೆ, ಪ್ರಾಣ ಮೂರ್ಧ್ನ ನೆತ್ತಿಯಲ್ಲಿದೆ ಅಂತ ಅನ್ನೋದಾಗತ್ತ. ಮನಸ್ಸು ಎಳ್ಕೊಂಡು ಬಂದ್ರೇನೆ ಪ್ರಾಣ ಅಲ್ಲಿ ತನಕ ಬರ್ಲಿಕ್ಕೆ ಸಾಧ್ಯ. ಮನಸ್ಸು ಮತ್ತೆ ಜೀವ ಬೇರೆ ಬೇರೆ ಕಡೆ ಇರುವುದು ಸಾಧ್ಯನಾ? ಇಲ್ಲ. ಜೀವದ ಜೊತೆಗೇ ಮನಸ್ಸಿರುವುದಾದ್ರಿಂದ ಹಿಂದೆ ಹಿಡಿದು ಇಂದ್ರಿಯಗಳನ್ನ ನಿಗ್ರಹಿಸಿ ಅನ್ನೋದು ಸರಿ, ಅದು ಪ್ರಾಣವನ್ನ ಏಕತ್ರಗೊಳಿಸ್ಲಿಕ್ಕಿರುವ ದಾರಿ, ಅದು ಬೇರೆ ಲೀಕೇಜ್ಗಳನ್ನ ಬಂದ್ ಮಾಡುದು. ಆದ್ರೆ ಮನಸ್ಸನ್ನ
ಹೃದಯದಲ್ಲಿ ಇರಿಸಿ ತಾಲು, ಆಜ್ಞಾ ಅಥವಾ ಸಹಸ್ರಾರ ಅನ್ನುವ ಸ್ಥಾನಗಳಿಗೆ ಜೀವನನ್ನು ಮಾತ್ರ ಬಿಟ್ಟು ಕಳಿಸಿ ಮನಸ್ಸನ್ನಲ್ಲಿ ಇಟ್ಟಿರ್ಲಿಕ್ಕಾಗುತ್ತಾ? ಇಲ್ಲ. ಹೃದಯದಿಂದ ಅನಾಹತದ ಮೇಲ್ ಬರಲೇಬೇಕು. ಮೇಲ್ ಬಂದ್ರೇನೆ ಆಗ ಜೀವ ಮೂರ್ಧ ನೆತ್ತಿಯ ಸ್ಥಾನ ಸೇರ್ಲಿಕ್ಕೆ ಸಾಧ್ಯ. ಅಲ್ಲಿ ಓಂಕಾರವನ್ನು ಜಪಿಸ್ಲಿಕ್ಕೆ ಸಾಧ್ಯ. ಓಂ ಇತ್ಯೇಕಾಕ್ಷರಂ ಬ್ರಹ್ಮ ವ್ಯಾಹರನ್. ಓಂಕಾರ ಅನ್ನೋದು ಏಕಾಕ್ಷರ ಬ್ರಹ್ಮ. ಅದು ಅತ್ಯಂತ ಚಿಕ್ಕ ಪದದಿಂದ ದೊಡ್ಡದನ್ನು ಹೇಳಲಿಕ್ಕೆ ಸಾಧ್ಯವಾದಂತಹ ಒಂದು ವಿಶಿಷ್ಟವಾದ ವ್ಯವಸ್ಥೆ. ಮಾಂ ಅನುಸ್ಮರನ್, ನನ್ನನ್ನು ಅನುಸರಿಸುತ್ತಾ. ಅನುಸ್ಮರನ್ ಅಂದ್ರೆ ನಿರಂತರ ಶಾಸ್ತ್ರೀಯವಾಗಿ ಭಗವಂತನನ್ನು ಹೇಗೆ ಪರಿಚಯಿಸಿದ್ದಾರೋ ಹಾಗೆ ಸ್ಮರಣೆ ಮಾಡುತ್ತಾ ಯಃ ಪ್ರಯಾತಿ ತ್ಯಜನ್ ದೇಹಂ ಸಯಾತಿ ಪರಮಾಂ ಗತಿಂ. ತುಂಬಾ ಕಷ್ಟದ ಚಿಂತನೆ. ಕಷ್ಟದ ಚಿಂತನೆ ಅಂದ್ರೆ ಇಷ್ಟು ಎಲ್ಲಿ ಒಂದು ಚೂರು ದಾರಿ ತಪ್ಪಿತು ಅಂದ್ರೆ ಅಥವಾ ಎಚ್ಚರ ತಪ್ಪಿತು ಅಂದ್ರೆ ಆ ಶಕ್ತಿ, ಪ್ರಾಣಶಕ್ತಿ ಎಲ್ಲೋ ಒಂದು ಕಡೆ ಇಂದ್ರಿಯದ ಮೂಲಕ ಜಾರಿ ಹೋಯ್ತು ಅಂದ್ರೆ ಮತ್ತೆ ಮೊದಲಿನಿಂದ ಅಷ್ಟನ್ನು ಮರಳಿ ಸಿದ್ಧಗೊಳಿಸಿ ಆ ನೆಲೆಗೆ ತರಿಸುವುದು ತುಂಬಾ ಕಷ್ಟದ ಕೆಲಸ. ಅದರಲ್ಲೂ ಓಂಕಾರದ ಜಪವನ್ನ ಅಷ್ಟು ನಿಷ್ಠೆಯಿಂದ ಮಾಂ ಅನುಸ್ಮರನ್ ಪ್ರತಿ ಕ್ಷಣವೂ ನನ್ನನ್ನು ನೆನೆಯುತ್ತಾ ಹೇಳ್ಬೇಕಂತೆ. ಹೇಳುವುದು ನೆನೆಯುವುದು ಒಟ್ಟೊಟ್ಟಿಗೆ ಆಗ್ಬೇಕು. ಆಗ ಅವನು ದೇಹವನ್ನು ತ್ಯಾಗ ಮಾಡಿದ ಅಂದ್ರೆ, ನೆತ್ತಿಯ ಮೂಲಕ ಶರೀರವನ್ನು ಬಿಟ್ಟ ಅಂದ್ರೆ, ಜೀವವನ್ನ ಹೊರಕ್ಕೆ ಕಳುಹಿಸಿದ ಅಂದ್ರೆ ಸಯಾತಿ ಪರಮಾಂ ಗತಿ. ಯೋಗದ ಧಾರಣೆಯ ಮೂಲಕ ನೆತ್ತಿಯನ್ನು ಸೀಳಿ ಹೋಗುವ ಒಂದು ವಿಶಿಷ್ಟವಾದ ಪ್ರಕ್ರಿಯೆಯಿಂದ ಆತ ಉದ್ಧತನಾಗ್ತಾನೆ. ಹಾಗೊಂದು ಸತ್ಯ ಅವನಿಗೆ ಸಿದ್ಧಿ ಆಯಿತು ಅಂದ್ರೆ ಅದು ಮತ್ತೆ ಈಗ ನಮ್ಮ ಪ್ರಯತ್ನ ಮಾಡಿಯೂ ಸಿಗ್ಲಿಲ್ಲ ಅಂದ್ರೆ ಅದು ವ್ಯರ್ಥ ಆಗುದಿಲ್ಲ. ನಾವೀಗ ಮಾಡಿದ್ದು ಕೂಡ ಮುಂದೆ ನಮಗೆ ಮತ್ತೆ ಅದು ಮತ್ತೆ ಸಾಧನೆ ಮಾಡುವಾಗ ಹೆಲ್ಪ್ ಆಗುತ್ತೆ. ಓ, ಹಿಂದಿನ ಸಲ ಈ ತರದ ಒಂದು ಸ್ಟೆಪ್ ಅನ್ನು ಇಟ್ಟದ್ರಿಂದ ನಾವು ಕಿವಿಯ ಮೂಲಕ ಸೋಲ್ಬೇಕಾಯಿತು, ಕಣ್ಣಿನ ಮೂಲಕ ಜಾರಬೇಕಾಯಿತು, ಬಾಯಿಯ ಮೂಲಕ ಹಿಂದೆ ಸರಿಬೇಕಾಯಿತು ಅನ್ನೋದು ನಮಗೆ ಗೊತ್ತಾಗುತ್ತೆ. ಅದರಿಂದಾಗಿ ಹಿಂದಿನ ಅನುಭವ ಯಾವತ್ತೂ ವ್ಯರ್ಥ ಆಗುವುದಿಲ್ಲ. ಹೊಸ ಹೆಜ್ಜೆಯನ್ನು ತಪ್ಪಿಲ್ಲದಂತಿಡುವುದಕ್ಕಾಗಿ ಈ ಮಾರ್ಗ ಅತ್ಯಂತ ಅವಶ್ಯಕವಾದದ್ದು. ನಹಿ ಮೂರ್ಧ್ನಿ ಪ್ರಾಣಸ್ಥಿತೇ, ಹೃದಯದಲ್ಲಿ ಮನಸ್ಸಿರುವ ಸಂದರ್ಭವನ್ನು ನೆನಪಿಸಿ ಹೇಳುತ್ತಾರೆ. ಮೂರ್ಧ್ನಿ, ನೆತ್ತಿಯಲ್ಲಿ ಪ್ರಾಣವನ್ನ ಇಟ್ಟುಕೊಂಡಿರುವಾಗ ಹೃದಯದಲ್ಲಿ ಮನಸ್ಸಿನ ಸ್ಥಿತಿ ಅನ್ನೋದು ನ ಸಂಭವತಿ. ಜೀವದ ಮನಸ್ಸು ಒಂದ್ ಕಡೆ ಆಗುದಿಲ್ಲ. ಜೀವ ಮತ್ತು ಮನಸ್ಸು ಒಟ್ಟೊಟ್ಟಿಗೆ ಇರುತ್ತೆ ಯಾವತ್ತೂ ಕೂಡ. ಅದಕ್ಕೆ ಒಂದಕ್ಕೊಂದು ಬಿಟ್ಟು ಬದುಕಲಿಕ್ಕೆ ಗೊತ್ತೇ ಇಲ್ಲ. ಇಂದ್ರಿಯಗಳಾದ್ರೂ ಬಿಟ್ಟು ಬದುಕುವುದು ಸಾಧ್ಯ ಇದೆ, ಆದರೆ ಜೀವನನ್ನು ಬಿಟ್ಟು ಯೋಚಿಸಿದ್ರೆ ದಾರಿ ಅಂತೂ ಕತ್ತಲೆಯೇ. ಯಾಕಂದ್ರೆ ಒಟ್ಟಿಗೆ ಸಾಗಿದ್ರೇನೆ ಬೆಳಕು, ಮತ್ತದು ಒಟ್ಟಿಗೆ ಇರ್ಲಿಕ್ಕೆ ಯೋಗ್ಯವಾದ್ದು. ಯಚ್ಚ ಪ್ರಾಣೋ ಮನಸ್ತತ್ರ ತತ್ರ ಜೀವ ಪರಸ್ತಥಾ ಇತಿ ವ್ಯಾಸ ಯೋಗೇ. ಯಾಕೆಂದ್ರೆ ಯಾಕೆ ಹೀಗೆ ಹೇಳಿದ್ರು ಅಂದ್ರೆ, ಯತ್ರ ಪ್ರಾಣ ತತ್ರ ಮನಃ, ಎಲ್ಲಿ ಜೀವವೋ ಅಲ್ಲಿಯೇ ಮನಸ್ಸು. ತತ್ರ ಜೀವ, ಯತ್ರ ಜೀವ ತತ್ರ ಪರಃ, ತತ್ರ ಜೀವ ಅಲ್ಲೇ ಜೀವ ಪರಮಾತ್ಮನಲ್ಲಿ ಮೂರ್ಧ್ನಿ ಆದಾಯ. ಯಾಕೆಂದ್ರೆ ಹೃದಯ ನಿರುದ್ಧಜ ಅನ್ನೋದನ್ನ ಹೇಳುವಾಗ ಹೃದಯದಲ್ಲಿ ಇರಿಸಿದು ಅಂತಾಗಿದ್ರೆ ಪ್ರಾಣ ಪರಮಾತ್ಮನಲ್ಲಿರ್ಬೇಕಾದ್ರೆ ಮನಸ್ಸು ಹೃದಯದಲ್ಲಿ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಹೃದಯಾಂತರ್ಗತನಾದ ಹೃಚ್ಛಬ್ದ ವಾಚ್ಯನಾದ ಭಗವಂತನಲ್ಲೇ ಮನಸ್ಸನ್ನು ನೆಲೆಗೊಳಿಸಿರ್ತಾನೆ. ತತ್ರ ಜೀವ ಪರಸ್ತಥ, ಪರಹ ಶ್ರೇಷ್ಠವಾದ ಪರಮಾತ್ಮನಲ್ಲಿ ಜೀವನು ನೆಲೆಸಿರ್ತಾನೆ. ಆದ್ರಿಂದಾಗಿ ಇದೆರಡಕ್ಕೂ ಬೇಸ್ ಒಂದೇ.
ಮೂರ್ಧ ಅನ್ನುವುದೇ ಅದರ ಆಶ್ರಯ ತಾಣ. ಆ ಮೂರ್ಧಾದಲ್ಲಿ ನೆಲೆಸಿರುವ ಭಗವಂತನಲ್ಲಿ ಮನಸ್ಸು ಮತ್ತೆ ಪ್ರಾಣ ನೆಲೆಗೊಂಡು ಒಟ್ಟಾಗಿದ್ದಾಗಲೇ ಶಕ್ತಿ ಯಾವತ್ತು ಒಗ್ಗಟ್ಟಿದೆಯೋ ಅಲ್ಲಿ ಬಿಕ್ಕಟ್ಟಿಲ್ಲ. ಎಲ್ಲಿ ಒಗ್ಗಟ್ಟಿಲ್ವೋ ಅಲ್ಲಿ ಬಿರಿದ ಕಟ್ಟು, ಕಟ್ಟೆ ಬಿಡಿ ಬಿಡಿಯಾಗಿ ಕಟ್ಟಿಲ್ಲದೆ ಎಲ್ಲೆಲ್ಲೋ ಸಾಗಿ ಚೆಲ್ಲಾಪಿಲ್ಲಿಯಾಗಿ ಶತ್ರುಗಳಿಗೆ ಸುಲಭ ತುತ್ತಾಗುವುದು ಮನಸ್ಸಿನ ಶಕ್ತಿಯೂ ಕೂಡ. ಬೇರೆಯವರು ನಮ್ಮನ್ನು ನಿಯಂತ್ರಿಸಿ ಆ ಶಕ್ತಿಯನ್ನು ಮೀರುವ ವ್ಯವಸ್ಥೆಗೆ ನೂರಾರು ಅಡೆತಡೆಗಳು ಕಾಯ್ತಾ ಇರ್ತವೆ. ಯೋಗಧಾರಣ ಆಸ್ಥಿತ ಯೋಗಧಾರಣ ಏವಂ ಅಭಿಯುಕ್ತ ಅಭಿಯುಕ್ತೆ ಇತ್ಯರ್ಥಃ. ಯೋಗಭರಣ ಏವ ಯೋಗಧಾರಣ ಅನ್ನುವುದು ಆಸ್ಥಿತ ಅಂತ ಶಬ್ದವಂತ. ಯೋಗಧಾರಣ ಆಸ್ಥಿತ ಆಸ್ಥಿತೋ ಯೋಗಧಾರಣ ಯೋಗಭರಣ ಭಗವಂತನಲ್ಲಿ ನೆಲೆಗೊಳ್ಳುವುದು. ಅಕ್ಷರಂ ಅನ್ನುವ ಶಬ್ದವನ್ನ ಹೇಳಿದರು. ಅದು ಒಂದು ಅಕ್ಷರದಿಂದ ತಿಳಿಸಲ್ಪಡುವುದು. ಅದರಿಂದಾಗಿ ಏಕವಚನದಲ್ಲಿ ಓಂ ಅನ್ನುವ ಶಬ್ದವೇ ಸೇರಿ ಒಂದು ಅಕ್ಷರವೂ ಹೌದು. ಆದ್ರಿಂದ ಅಕ್ಷರ ಯಾವುದು ಅಂದ್ರೆ ಪರಂಬ್ರಹ್ಮ. ಪರಂಬ್ರಹ್ಮವನ್ನ ತಿಳಿಸುವುದರ ಹಿನ್ನೆಲೆಯಲ್ಲಿ ನಮಗೆ ಉಳಿದದ್ರ ಅರ್ಥಾನುಸಂಧಾನ ಮಾಡಿಕೊಳ್ಳಿಕ್ಕೂ ಸಾಧ್ಯ ಆಗುವುದು. ಹಾಗಾಗಿ ಅಭಿಯುಕ್ತೆ ಯೋಗಭರಣಿ ಏವ ಅಭಿಯುಕ್ತೆ, ಉಪಾಯಗಳನ್ನು ಚೆನ್ನಾಗಿ ಜಾರುವ ಸಂದರ್ಭಗಳನ್ನೆಲ್ಲ ಗಮನಿಸಿ ಅಭಿಯುಕ್ತೆ ಎದುರುಗೊಳ್ಳುವ, ಭಗವಂತನನ್ನೇ ಎದುರುಗೊಳ್ಳುವ, ಬೇರೆದ್ದನ್ನು ಯಾವುದನ್ನು ಮುಖತಃ ಅಥವಾ ಒಟ್ಟು ಅದರ ಅಭಿಪ್ರಾಯದ ದೃಷ್ಟಿಯಿಂದ ಒಂದು ಕಡೆ ಗಮನ ಹೋಯಿತು ಅಂದ್ರೆ ಆಗ ಅಷ್ಟು ಹೊತ್ತು ಮಾಡಿದ ಸಂಗ್ರಹಣೆಯ ಕೆಲಸದ ಪ್ರಯತ್ನ ಸೋರಿ ಹೋಗುತ್ತೆ, ಜಾರಿ ಹೋಗುತ್ತೆ. ಆದ್ದರಿಂದ ಯೋಗ ಧಾರಣೆ ಅಂತ ಅನ್ನೋದು, ಧಾರಣ ಅಂತ ಅನ್ನೋದು ನಿಲ್ಲಿಸುವುದು. ಆಸ್ಥಿತ ಯೋಗ ಧಾರಣ, ಪ್ರಾಣವನ್ನ ನಿಲ್ಲಿಸುವುದು ಅನ್ನುವುದೇ ಒಂದು ವಿಶಿಷ್ಟವಾದ ಧಾರಣೆ. ಆ ಧಾರಣೆಗೆ ಭಗವಂತನ ನಿರಂತರವಾದ ಸಹಕಾರ ಇದ್ದರೆ ಮಾತ್ರ ಅದಕ್ಕೆ ಶರಣಾಗುವಂತೆ ಹೇಳಿತ್ತು. ಇಂದ್ರಿಯ ದೇವತೆಗಳಲ್ಲಿ ನೆಲೆಸಿದ ಭಗವಂತನೇ ಶರಣಾದು ಸರಿ. 24 ರೂಪಗಳನ್ನು ನಿರೂಪಣೆ ಮಾಡಿ ಭಾಗವತ ಪರಮಾತ್ಮನ ಬೇರೆ ಬೇರೆ ಸ್ಥಾನಗಳನ್ನ ಹೇಳುತ್ತೆ. ಹಾಗೆ ಆಕರ್ಷಕ ಹೊರಗಿನ ಪ್ರಪಂಚದ ಸೆಳೆತಕ್ಕೂ ಕೂಡ ಮನಸ್ಸಾಗಲಿ ಇಂದ್ರಿಯಗಳಾಗಲಿ ತಪ್ಪದಂತೆ ತಡೆಯುವುದಕ್ಕೆ ಅವನನ್ನೇ ಬೇಡಿಕೊಂಡಾಗ ಆಗ ಧಾರಣೆ ಎನ್ನುವುದು ಅತ್ಯಂತ ಭದ್ರವಾಗಿರುತ್ತೆ ಅಂತ ಭಾವಿಸಿ ಮುಂದೆ ಅನನ್ಯಚೇತ ಸತತಂ ಅನ್ನುವ ಶ್ಲೋಕಕ್ಕೆ ಸಂಬಂಧಪಟ್ಟ ವಿವರವನ್ನು ಹೇಳ್ತಾರೆ. ಮತ್ತೆ ನಾಳೆಯ ಚಿಂತನೆಯಲ್ಲಿ ಅನುಸಂಧಾನ ಮಾಡೋಣ. ಶ್ರೀಕೃಷ್ಣ ಅರ್ಪಿತಮಸ್ತು. ಶ್ರೀಹರಿಪ್ರಿಯತಾಂ ಶ್ರೀಕೃಷ್ಣ ಅರ್ಪಣಮಸ್ತು.